ಅಯ್ಯೋ ಅಮ್ಮ, ನೀವಿನ್ನೂ ಎದ್ದಿಲ್ವಾ? ಬೇಗ ಹೊರಗಡೆ ಬನ್ನಿ. ನಿಧಿ, ಏನಾಯ್ತು? ಸಂಜು ಮತ್ತೇನಾರ ಗಲಾಟೆ ಮಾಡಿದ್ನಾ? ನೀನ್ ಯಾಕೆ ಹಿಂಗೆ ನಿಂತಿದ್ಯಾ? ನಿಮಗೆಲ್ಲ ನಾನೇ ನೆನ್ಪು ಮಾಡ್ಬೇಕಲ್ವಾ? ಈಗ ಟೈಮ್ ಎಷ್ಟು? 6 ಗಂಟೆ. ಡ್ರೈವಿಂಗ್ ಕ್ಲಾಸ್ ಎಷ್ಟು ಗಂಟೆಗೆ ಇರೋದು? ಓ ಅದಾ, ಇಷ್ಟೆಲ್ಲ ಮಾಡಿದ ಅದಕ್ಕ ನಾನು ಏನೋ ಅನ್ಕೊಂಡೆ. ಅದೇ, ಬೇಗ ಹೋಗಿ ರೆಡಿ ಆಗಿ ಬನ್ನಿ. ಅಮ್ಮ ಬೇಗ ಹೋಗಿ, ನೀವು ಲೇಟ್ ಮಾಡೋದು ಆಮೇಲೆ ಅಪ್ಪ ಎದ್ದೇಳೋದು ಇವೆಲ್ಲ ಯಾಕೆ ಬೇಕು ಹೇಳಿ? ಬ್ಯೂಟಿಫುಲ್ ಮಾರ್ನಿಂಗು, ಇದನ್ನು ಫೀಲ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿ ವಾಪಸ್ ಬನ್ನಿ. ಸರಿಗಿದ್ದೀರಾ ಗಂಡ ಹೆಂಡತಿ? ನಿನ್ನೆ ನೋಡಿದ್ರೆ ಇಷ್ಟೆಲ್ಲ ರಾಧ ಅಂತ ಆಯ್ತು, ನೀವು ನೋಡಿದ್ರೆ ಏನು ಆಗಿಲ್ಲ ಅನ್ನೋ ಥರ ಇದ್ದೀರಾ. ಇಂಥ ಹೊತ್ತಲ್ಲಿ ಡ್ರೈವಿಂಗ್ ಕಲಿಯೋದೆಲ್ಲ ಬೇಕಾ? ಅಮ್ಮ, ನೀವೇನಾದ್ರೂ ಸರಿಯಾದ ಮುಹೂರ್ತ ಬರಲಿ ಅಂತ ಕಾಯ್ತಾ ಕೂತ್ರೆ ಜನ್ಮ ಪೂರ್ತಿ ನೀವು ಸ್ಟೇರಿಂಗ್ ಹಿಡಿಯೋಕ್ಕಾಗಲ್ಲ. ಬರ್ದಿಟ್ಕೊಳ್ಳಿ. ಎಕ್ಸಾಕ್ಟ್ಲಿ. ಸಮಸ್ಯೆ ಯಾರ ಮನೇಲಿ ಇರಲ್ಲ ಹೇಳಿ? ಒಬ್ರು ಮನೇಲಿ ಹೆಚ್ಚು, ಇನ್ನೊಬ್ರು ಮನೇಲಿ ಕಮ್ಮಿ. ಪರ್ಫೆಕ್ಟ್. ಎಲ್ರೂ ಮನೆ ದೋಸೆನೂ ತೂತ ಅಲ್ವಾ? ಆ ದೋಸೆ ನೋಡ್ತಾ ಕೂತ್ರೆ ಹೊಟ್ಟೆ ತುಂಬುತ್ತಾ ಹೇಳಿ? ನೀವು ಗಲಾಟೆ ಅಂತ ಯೋಚನೆ ಮಾಡಿದ್ರೆ ಇಲ್ಲೇ ಕೂರ್ಬೇಕಾಗತ್ತಷ್ಟೇ. 100%. ನೀನೇನೋ ಅವಾಗಿಂದ ಒಗ್ಗರಣೆ ಹಾಕ್ತಿದ್ಯಾ? ಒಗ್ಗರಣೆ ಹಾಕಿದ್ಮೇಲೆ ಅಡುಗೆ ರುಚಿ ಹೆಚ್ಚಾಗೋದು. ನೋಡಮ್ಮ, ಕ್ಲಾಸ್ ಮಿಸ್ ಆಗಿ ಗ್ಯಾಪ್ ಜಾಸ್ತಿ ಆಗ್ಬಿಟ್ಟೆ ಟಚ್ ಬಿಟ್ಟು ಹೊರಟೋಗುತ್ತೆ. ನಿಧಿ ಆಗ್ಲಿಂದ ಹೇಳ್ತಾನೆ ಇದ್ದಾರೆ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಆದಷ್ಟು ಬೇಗ ನೀವು ಹೊರಡಿ, ಹೋಗಿ. ಅಮ್ಮ, ಬೇಗ ಹೋಗಿ ಚೂಡಿದಾರ್ ಹಾಕೋ ಬನ್ನಿ, ಇನ್ನೂ ಯಾರು ಎದ್ದಿಲ್ಲ. ಸರಿ ಸರಿ, ಒಳ್ಳೆ ಮಕ್ಕಳು. ಬಿಗುಡಿ, ಬೇಗ ಬನ್ನಿ. ಅಲ್ಲ, ದಿನ ಬೆಳಗ್ಗೆ ಇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಾ? ನಾನೇನಾದರೂ ನಿದ್ದೆ ಕಣ್ಣಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀನಾ, ಅಥವಾ ಇವರೇ ನನ್ನನ್ನು ಕನ್ಫ್ಯೂಸ್ ಮಾಡ್ತಿದ್ದಾರಾ? ಇಲ್ಲ, ಇವತ್ತು ನಾನು ಫುಲ್ ಎಚ್ಚರವಾಗಿದ್ದೀನಿ. ಅದು ಎಲ್ಲಿ ಹೋಗ್ತಾರೆ ಅಂತ ಕಂಡು ಹಿಡಿಲೇಬೇಕು. ಏನೋ ಮಸ್ಲತ್ ನಡೆಸ್ತಾ ಇದ್ದಾರಲ್ಲ. ಕಣ ಸರ್, ನೋಡಿ ಅಮ್ಮ ಹೇಗೆ ಕಾಣಿಸ್ತಿದ್ದಾರೆ. ನಮ್ಮಮ್ಮ ಹೇಗೆ ಇದ್ರು ಚಂದಾನೆ. ಯಾಕೆ ಹೇಳಿ? ಯಾಕಂದರೆ ಅವ್ರ ಮನಸ್ಸು ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಲ್ವಾ? ಅದೇ ಮುಖದ ಮೇಲೆ ರಿಫ್ಲೆಕ್ಟ್ ಆಗೋದು. ನನ್ನ ಕಂದ. ಹೋಗಿ ಬರ್ತೀವಿ. ಬಾಯ್ ಸರ್. ಬಾಯ್ ಬಾಯ್.